ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ವಿಡಿಯೋ ತಮ್ಲೈನು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಾವು ದೇವಸ್ಥಾನಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಯಾಕೆ ಹೋಗ್ತೀವಿ ಅಂತಂದರೆ ನಮ್ಮ ಜೀವನ ಪಾವನ ಆಗಲಿ, ನಮ್ದೇನೇ ಪಾಪ ಕರ್ಮ ಇದ್ರೂ ಕಳೀಲಿ, ನಮ್ಮ ಜೀವನ ಪಾವನ ಆಗಲಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಸೊ ಇವಾಗ ಅದೇ ರೀತಿಯಾಗಿ ಮಹಾಕುಂಭಮೇಳ ಏನು ನಡೀತಾ ಇದೆ ಪ್ರಯಾಗ್ರಾಜಲ್ಲಿ, ಅಲ್ಲಿಗೆ ಇವತ್ತು ಕೋಟ್ಯಾಂತರ ಜನರು ಹೋಗಿದ್ದಾರೆ. ತುಂಬ ಜನರು ಹೋಗಿರೋದ್ರಿಂದ ಏನಾಗಿದೆ, ಇವತ್ತಲ್ಲಿ ಕಾಲು ತುಳಿತ ಆಗಿದೆ. ಕಾಲು ತುಳಿತದಲ್ಲಿ ಒಂದು 10ರಿಂದ 15 ಜನ ಸತ್ತೋಗಿದ್ದಾರೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಜೊತೆಗೆ ಒಂದು 50ರಿಂದ 60 ಜನರಿಗೆ ಗಾಯಗಳು, ಸಣ್ಣ ಪುಟ್ಟ ಗಾಯಗಳು, ಕೈ ಮುರ್ಕೊಂಡಿರೋದು, ಕಾಲು ಮುರ್ಕೊಂಡಿರೋದು, ಈ ರೀತಿ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಆಡಳಿತ ಮಂಡಳಿ ತಿಳಿಸ್ತಾ ಇದೆ. ಸೊ ಯಾಕೆ ಇವತ್ತಿಷ್ಟು ಜನ ಬಂದಿದ್ದಾರೆ, ಯಾಕೆ ಕಾಲು ತುಳಿತ ಆಗ್ತಾ ಇದೆ, ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಮೌನಿ ಅಮಾವಾಸ್ಯೆ. ತಿಂಗಳಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ದಿನ ಅಮಾವಾಸ್ಯೆ ಬರ್ತಾ ಇರುತ್ತೆ. ಬಟ್ ಈ ತಿಂಗಳಲ್ಲಿ ಮೌನಿ ಅಮಾವಾಸ್ಯೆ ಏನಿದೆ ಅದು ಇವಾಗ ಮಹಾಕುಂಭಮೇಳ ಏನು ನಡೀತಾ ಇದೆ ಆ ಟೈಮಲ್ಲಿ ಬಂದಿರೋದ್ರಿಂದ ಇದು ತುಂಬ ಶ್ರೇಷ್ಠವಾದ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ತುಂಬ ಜನ ನಂಬ್ತಾರೆ. ಇವಾಗ ಈ ಮೌನಿ ಅಮಾವಾಸ್ಯೆ ದಿನ ಕುಂಭಮೇಳಕ್ಕೆ ಹೋಗಬೇಕು, ಅಲ್ಲಿ ಆ ಪುಣ್ಯ ನೀರಲ್ಲೇ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ನದಿಗಳಿದೆ, ಯಾವುದಾದ್ರೂ ಧಾರ್ಮಿಕ ಸ್ಥಳಗಳಿದೆ, ಧಾರ್ಮಿಕ ಕ್ಷೇತ್ರಗಳಿದೆ ಅಂತಂದರೆ ಅಲ್ಲಿಗೂ ಕೂಡ ನೀವು ಇವತ್ತಿನ ದಿನ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬಂದರೆ ಏನೋ ಒಂದು ಪ್ರಾಪ್ತಿ ಆಗುತ್ತೆ, ಏನೋ ನಮ್ಮ ಜೀವನ ಪಾವನ ಆಗುತ್ತೆ, ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಜನರು ಏನು ಮಾಡಿದ್ದಾರೆ, ಇವತ್ತಿನ ದಿನ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇಲ್ಲಿ ಕೋಟ್ಯಾಂತರ ಜನ ಹೋಗಿದ್ದಾರೆ. ಅಲ್ಲಿ ಹೋಗಿ ಬಂದಂಥ ಸಾಕಷ್ಟು ಜನನು ಕೂಡ ಹೇಳ್ತಿದ್ದಾರೆ ಅಲ್ಲಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಪ್ರತಿದಿನವೂ ಕೂಡ ಒಂದೊಂದು ಕೋಟಿಯಷ್ಟು ಜನರು ಬರುವಂಥ ನಿರೀಕ್ಷೆನ ಇಟ್ಕೊಂಡು ಅಲ್ಲಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಬಟ್ ಅಲ್ಲಿರುವಂಥ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿದೆ. ಬಟ್ ಈಗ ಯಾಕೆ ಆ ರೀತಿ ಆಗಿದೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಆಗಲಿ, ಸರ್ಕಾರನ ಆಗಲಿ ದೂರುವಂಥ ಅವಶ್ಯಕತೆ ಇಲ್ಲ. ಜನಗಳೇ ಆ ರೀತಿ ಮಾಡಿದ್ದಾರೆ. ಜನಗಳೇ ಹೆಚ್ಚು ಜನ ಹೋಗಿರೋದ್ರಿಂದ ಅಲ್ಲಿ ಕಾಲು ತುಳಿತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಲ್ಲಿನ ಸರ್ಕಾರನ ದೂಷಣೆ ಮಾಡೋದಕ್ಕಾಗಲ್ಲ, ಯಾಕಂದರೆ ಜನಗಳ ಮೇಲೆ ನಿಂತಿರುತ್ತೆ. ಅವರು ಎಷ್ಟು ಒಂದು ದಿನಕ್ಕೆ 1 ಕೋಟಿ ಜನ ಬರುವಂಥ ನಿರೀಕ್ಷೆನ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಎಲ್ಲ ಚೆನ್ನಾಗೇ ಇದೆ. ಇವಾಗ 1 ಲಕ್ಷ ಜನ ಬರ್ತಾರೆ ಅಂತಂದರೆ ಅದನ್ನು ನಿಭಾಯಿಸೋದು ಎಷ್ಟು ಕಷ್ಟ ಇರುತ್ತೆ. ಅದರಲ್ಲಿ 1 ಕೋಟಿ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮುಂಜಾಗ್ರತೆನ ವಹಿಸ್ಕೊಂಡು ಅಷ್ಟು ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಟ್ ಈಗ ಯಾಕೆ ಆ ರೀತಿ ಆಗಿದೆ, ಕೆಲವೊಂದಿಷ್ಟು ವಿರೋಧಿಗಳೇನಾದರೂ ಹೋಗಿ ಆ ರೀತಿ ಮಾಡಿಬಿಟ್ಟಿದ್ದಾರಾ, ವಿರೋಧ ಪಕ್ಷದವರು ವಿರೋಧಿಗಳು ಆ ರೀತಿ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಕೂಡ ಒಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ. ಸೊ ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನ ಹೋಗಿದ್ದಾರೆ. ಸೊ ಹಾಗಾಗಿ ಕಾಲು ತುಳಿತ ಉಂಟಾಗಿದೆ. ಇವಾಗ ನೀವು ಧಾರ್ಮಿಕ ಕ್ಷೇತ್ರಗಳಲ್ಲಿ ನೋಡಿರ್ಬೋದು, ಇವಾಗ ರೀಸೆಂಟಾಗಿ ಹುಬ್ಳಿನಲ್ಲಿ ಅಯ್ಯಪ್ಪ ಮಾಲಾಧಾರಿಗಳೇನಿದ್ರು ಅವರು ಕೂಡ ರಾತ್ರಿ ಮಲ್ಕೊಂಡಿದ್ದಾಗ ಸಿಲಿಂಡರ್ ಬಸ್ಟ್ ಆಗಿ 8 ಜನ ಎಕ್ಸ್ಪೈರ್ ಆದರು. ತುಂಬ ನರಳಿ ಸತ್ರು ಅಂತಲೇ ಹೇಳ್ಬೋದು. ಇನ್ನು ತಿರುಪತಿನಲ್ಲಿ ನೋಡಿರ್ಬೋದು, ತಿರುಪತಿನಲ್ಲೂ ಕೂಡ ರೀಸೆಂಟಾಗಿ ಒಂದು 6-7 ಜನ ಕಾಲು ತುಳಿತಕ್ಕೊಳಗಾಗಿ ಎಕ್ಸ್ಪೈರ್ ಆದರು. ತುಂಬ ಜನಗಳಿಗೆ ಗಾಯ ಆಯಿತು. ಇವಾಗ ಅದಾದಮೇಲೆ ನೆಕ್ಸ್ಟ್ ಇವಾಗ ಮಹಾಕುಂಭಮೇಳ, ಇಲ್ಲೂ ಕೂಡ ಕಾಲು ತುಳಿತ ಉಂಟಾಗಿದೆ. ಸೊ ಅಲ್ಲಿನ ಪೊಲೀಸರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಈ ಒಂದು ನಿಯಂತ್ರಣ ಮಾಡೋದಕ್ಕೆ. ಇವಾಗ ಏನು ಕಾಲು ತುಳಿತ ಆಗ್ತಾ ಇದೆ ಅಲ್ಲಿ ಸದ್ಯಕ್ಕೆ ಇವಾಗ ಅಲ್ಲಿ ಪುಣ್ಯಸ್ಥಾನ ಏನಿದೆ ಅದನ್ನು ಸ್ಥಗಿತಗೊಳಿಸಿದಾರಂತೆ. ಅಂದರೆ ಇವಾಗ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಮೇಲೆ ಓಪನ್ ಆಗ್ಬೋದು ಅನಿಸುತ್ತೆ. ಇವಾಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಾರೆ. ಜೊತೆಗೆ ಎಲ್ಲ ಕಡೆಯಿಂದನೂ ಕೂಡ ಟ್ರೈನ್ಗಳೇನಿದೆ ಬಂದ್ ಮಾಡಿದಾರಂತೆ ಇವತ್ತು. ಯಾಕಂದರೆ ಅಲ್ಲಿ ಅಷ್ಟು ಜನ ಆಗಿದೆ. ಸೊ ಹಾಗಾಗಿ ಟ್ರೈನ್ಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಅಲ್ಲಿನ ಆಡಳಿತ ಮಂಡಳಿನೂ ಕೂಡ ಇವಾಗ ಸದ್ಯಕ್ಕೆ ಯಾರು ಕೂಡ ಬರೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಜನಗಳಲ್ಲಿ ಮನವಿನ ಮಾಡ್ಕೊತಾ ಇದ್ದಾರೆ. ಜನಗಳು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಒಪ್ಕೋಬೇಕು. ಯಾಕಂತಂದರೆ ಇನ್ನೂ ಕೂಡ ಶಿವರಾತ್ರಿ ಹಬ್ಬದವರೆಗೂ ಕೂಡ ಮಹಾಕುಂಭಮೇಳ ನಡೆಯುತ್ತಲ್ವ. ಸೊ ಅಲ್ಲಿ ಅಷ್ಟರಲ್ಲಿ ಯಾವಾಗ ಬೇಕಿದ್ರೂ ಕೂಡ ಹೋಗಿ ಬರ್ಬೋದು. ಇವತ್ತೇ ಹೋದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಆ ರೀತಿ ಯಾರು ಆ ನಂಬಿಕೆಗಳನ್ನ ಇಟ್ಕೊಂಡು ಈಗ ಹೋಗಿ ನೋಡಿ ಎಷ್ಟೋ ಜನ ಎಷ್ಟೋ ನೋವಾಗಿದೆ ಅವರಿಗೆ. ಈ ಫ್ಯಾಮಿಲಿಯಲ್ಲಿ ಹೋಗಿರ್ತಾರೆ, ಎಲ್ಲ ಕಳ್ಕೊಂಡಿರ್ತಾರೆ. ಎಷ್ಟೋ ಜನಕ್ಕೆ ಕೈ ಕಾಲು ಮುರಿದೋಗಿದೆ, ಎಷ್ಟೋ ಜನಕ್ಕೆ ಏಟಾಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಅಂದರೆ ಸತ್ತಿರೋರನ್ನ ಕರೆಕ್ಟಾಗಿ ಅಲ್ಲಿನ ಸರ್ಕಾರ ಇನ್ನೂ ಕೂಡ ಹೇಳ್ತಾ ಇಲ್ಲ. ಒಂದು 15-16 ಮಂದಿ ಸತ್ತೋಗಿರ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಆ ಕೋಟ್ಯಾಂತರ ಜನದಲ್ಲಿ ಕಾಲು ತುಳಿತಕ್ಕೆ ಎಷ್ಟು ಜನ ಸತ್ತಿದ್ದಾರೋ ಇದುವರೆಗೂ ಕೂಡ ಇನ್ನೂ ಗೊತ್ತಿಲ್ಲ ಸರಿಯಾಗಿ. ಅಲ್ಲಿನ ಸರ್ಕಾರಕ್ಕೂ ಕೂಡ ಗೊತ್ತಾಗಬೇಕು ಅಂದರೆ ಇನ್ನೂ ತುಂಬ ಟೈಮು ಕೂಡ ತಗೊಳುತ್ತೆ. ಸೊ ಹಾಗಾಗಿ
ಇವತ್ತು ಮಹಾಕುಂಭಮೇಳದಲ್ಲಿ ಇದೊಂದು ದುರಂತ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತಿಳಿಸಿ. ಯಾರಾದರೂ ನೀವು ಮಹಾಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಾ ಅಂತಂದರೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಹೋಗೋದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಎಲ್ಲ ಕೂಡ ಶೇರ್ ಮಾಡಿ ಕಮೆಂಟ್ ಮೂಲಕ. ಯಾಕಂದರೆ ಬೇರೆಯವರು ವೀಡಿಯೋಸ್ ನೋಡಿರ್ತಾರಲ್ಲ, ಸೊ ಹಂಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಕಮೆಂಟ್ಸ್ಗಳು, ನೀವು ಹೋಗಿ ಬಂದಿದ್ದೀರಾ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳು ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.